ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮೊಬೈಲ್ ಮತ್ತು ಲ್ಯಾಪ್ಟಾಪಲ್ಲಿ ಹೇಗೆ ನಾವು SBI ಬ್ಯಾಂಕಿನ ಯೂಸರ್ ನೇಮನ್ನು ತೆಗೆದುಕೊಳ್ಳೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ, ನಿಮಗೆ ಎಲ್ಲದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಾವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಅದಾದ ನಂತರ ನ್ಯೂ ಟ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಬರೋದು ನಮಗೆ ಇಂಟರ್ಫೇಸ್ ಕಾಣಿಸುತ್ತೆ ಗೂಗಲಲ್ಲಿ. ಮತ್ತೆ ನಾವು ಗೂಗಲ್ ಅಂತ ಸರ್ಚ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸೊ ಇಲ್ಲಿಗೆ ನಮಗೆ ಏನು ಬರುತ್ತಪ್ಪ ಅಂದರೆ ನೆಕ್ಸ್ಟ್ ನಮಗೆ ಈಗ ಆನ್ಲೈನ್ SBI ಅಂತ ಟೈಪ್ ಮಾಡ್ಕೋಬೇಕು ಸ್ನೇಹಿತರೆ. ಕೆಳಗಡೆ ಕಾಣಿಸ್ತಿದೆ ನೋಡಿ. ಇದಾದ ನಂತರ ಮತ್ತೆಗೆ ಮೊದಲನೇ ನಮ್ಮ ವೆಬ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಪರ್ಸ್ನಲ್ ಬ್ಯಾಂಕಿಂಗ್ ಅಂತ ಬರುತ್ತೆ. ಪರ್ಸ್ನಲ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅದಾದ ನಂತರ ನಮಗೆ ಕಂಟಿನ್ಯೂಟಿ ಲಾಗಿನ್ ಅಂತ ತೋರಿಸುತ್ತೆ ಸ್ನೇಹಿತರೆ. ಕಂಟಿನ್ಯೂಟಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕೆಳಗಡೆಗೆ ನೀವು ಸ್ಕ್ರೋಲ್ ಮಾಡ್ತಾ ಬಂದರೆ ಸ್ನೇಹಿತರೆ ನಿಮಗೆ ಫೈಂಡ್ ಮೈ ಯೂಸರ್ ನೇಮ್ ಅಂತ ಕಾಣಿಸುತ್ತೆ ಸ್ನೇಹಿತರೆ. ಕೆಳಗಡೆ ನೋಡಿ, ಆ ಫೈಂಡ್ ಯೂಸರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನಮಗೆ ಇದರಲ್ಲಿ ತುಂಬ ಆಪ್ಷನ್ಸ್ ಕೇಳುತ್ತೆ ನಮಗೆ. ಈ ಆಪ್ಷನ್ಸಲ್ಲಿ ನಮಗೆ ಫಸ್ಟ್ ಬರೋದು ಫರ್ಗೆಟ್ ಮೈ ಲಾಗಿನ್ ಪಾಸ್ವರ್ಡ್ ಅಂತ ಬರುತ್ತೆ ಸ್ನೇಹಿತರೆ. ಫರ್ಗೆಟ್ ಮೈ ಯೂಸರ್ ನೇಮ್ ಅಂತ ಬರುತ್ತೆ. ಇವಾಗ ಸದ್ಯಕ್ಕೆ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಫೈಂಡ್ ಮೈ ಯೂಸರ್ ನೇಮ್ ಅಂತ ಇರುತ್ತೆ ಸ್ನೇಹಿತರೆ. ಫೈಂಡ್ ಮೈ ಯೂಸರ್ ನೇಮನ್ನು ಹೇಗೆ ತೆಗೆದುಕೊಳ್ಳೋದು ಅಂತಂದು ಈ ವಿಡಿಯೋಲಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇಲ್ಲಿಂದ ನಮಗೆ ಸ್ಟೆಪ್ಪು ತುಂಬಾ ಈಸಿ ಇರುತ್ತೆ. ಮೊದಲಿಗೆ ನಾವು CIF ನಂಬರನ್ನು ಎಂಟ್ರಿ ಮಾಡಬೇಕು. ಅದಾದ ನಂತರ ಕಂಟ್ರಿ ನೇಮ್, ಅದಾದ ನಂತರ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಬೇಕು. ಅದಾದ ನಂತರ ಕ್ಯಾಪ್ಚರ್ ಎಂಟ್ರಿ ಮಾಡಿದರೆ ಸಾಕು ಸ್ನೇಹಿತರೆ. ಅಲ್ಲಿಗೆ ನಮಗೆ ಒಂದು ಸ್ಟೆಪ್ ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ನೋಡಿಕೊಳ್ಳಿ, ಮೊದಲಿಗೆ ನಾನು CIF ನಂಬರನ್ನು ಎಂಟ್ರಿ ಮಾಡ್ಕೊಳ್ತಾ ಇದ್ದೇನೆ. ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ನನ್ನ CIF ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅದಾದ ನಂತರ ಕಂಟ್ರಿ ಕೇಳ್ತಿದೆ. ಮೊದಲಿಗೆ ನಾನು ಕಂಟ್ರಿ ಇಂಡಿಯಾ ತೊಗೊಳ್ತೀನಿ. ಇಂಡಿಯಾನೇ ಫಸ್ಟ್ ಇರುತ್ತೆ, ಇಂಡಿಯಾ ತೊಗೊಳ್ಳೋಣ. ಅದಾದ ನಂತರ ನನ್ನ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ತಿದ್ದೀನಿ ಸ್ನೇಹಿತರೆ. ಕೆಳಗಡೆಗೆ ನೆಕ್ಸ್ಟ್ ಸ್ಟೆಪ್ ಬರೋದೇ ನಮಗೆ ಕ್ಯಾಪ್ಚರ್ ಬರುತ್ತೆ ಸ್ನೇಹಿತರೆ. ಕ್ಯಾಪ್ಚರನ್ನು ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಕೊಡ್ತೀನಿ ಸ್ನೇಹಿತರೆ. ಅದಾದ ನಂತರ ಸ್ನೇಹಿತರೆ ನೀವು ಎಲ್ಲದನ್ನೂ ಎಂಟ್ರಿ ಮಾಡಿದ ನಂತರ ಮೊಬೈಲ್ಗೆ ರಿಜಿಸ್ಟರ್ ಇರೋ ನಂಬರ್ಗೆ OTP ಬರುತ್ತೆ ಸ್ನೇಹಿತರೆ. ನೀವು OTP ಎಂಟ್ರಿ ಮಾಡಿದ ತಕ್ಷಣವೇ ನಿಮಗೆ ಯೂಸರ್ ನೇಮ್ ಬರುತ್ತೆ ಸ್ನೇಹಿತರೆ. ನೋಡಿ, ನನ್ನ ಈಗ ರಿಜಿಸ್ಟರ್ ಇರೋ ಮೊಬೈಲ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಕೂಡ ಬಂದಿರುತ್ತೆ ಸ್ನೇಹಿತರೆ. ಅದಾದ ನಂತರ ಇಲ್ಲಿ ನಿಮಗೆ ಒಂದು ಸ್ಕ್ರೀನ್ ಮೇಲೆಗಡೆಗೆ ನಿಮಗೆ ಯೂಸರ್ ನೇಮ್ ಕಾಣಿಸುತ್ತೆ ಸ್ನೇಹಿತರೆ. ಇಷ್ಟೇ ನೋಡಿ ಸ್ನೇಹಿತರೆ, ಯೂಸರ್ ನೇಮನ್ನು ತೆಗೆದುಕೊಳ್ಳೋದು ತುಂಬ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಮರದೇ ನಮ್ಮನ್ನ ಫಾಲೋ ಮಾಡಿ ಸ್ನೇಹಿತರೆ. ಇದೇ ಥರದ ಮೋರ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಸ್ನೇಹಿತರೆ. ನಿಮಗೆ ಎಲ್ಲದನ್ನೂ ಅಪ್ಡೇಟ್ ಮಾಡಿಕೊಡ್ತೀವಿ.